ಈ ಸಂಸ್ಕೃತಿ ಉತ್ಸವ ಅಂದ್ರೆ ಏನು, ಯಾಕೆ ಮಾಡ್ಬೇಕು, ಯಾರಿಗೋಸ್ಕರ ಮಾಡ್ಬೇಕು, ಮತ್ತೆ ಇದು ಕಾರ್ಯಕ್ರಮ ಆದ್ಮೇಲೆ ಇದು ಏನನ್ನ ಸಾಧಿಸಬೇಕು ಅನ್ಕೊಂಡಿದೆ ಅನ್ನೋದ್ರ ಬಗ್ಗೆ ತಮ್ಮ ಸ್ಥೂಲ ಒಂದು ವಿಚಾರವನ್ನು ತಿಳಿಸಿದ್ರೆ ಸಂತೋಷ ಆಗುತ್ತೆ. ಭಾರತೀಯ ಸಂಸ್ಕೃತಿ ಉತ್ಸವ KN ಗೋವಿಂದಾಚಾರ್ಯರು ರಾಜಕೀಯ ಜಗತ್ತನ್ನು ಬಿಟ್ಟು ಒಂದು ಸುಂದರ ಸಮಾಜವನ್ನು ಕಾಣಬೇಕು ಅಂತ 2 ವರ್ಷದ ಅಧ್ಯಯನದ ನಂತರ ಹುಟ್ಟಿರ್ತಕ್ಕಂತ ಒಂದು ಸೃಜನಾತ್ಮಕ ಚಿಂತನೆ, ಅದು ಭಾರತ ವಿಕಾಸ ಸಂಗಮ. ಭಾರತ ವಿಕಾಸ ಸಂಗಮ ಪ್ರತಿ 3 ವರ್ಷಕ್ಕೊಂದು ಐತಿಹಾಸಿಕ ಕಾರ್ಯಕ್ರಮ ಮಾಡುತ್ತದೆ. ನಾವು ಮೊದಲೆಲ್ಲ ಭಾರತ ವಿಕಾಸ ಸಂಗಮ 1, 2 ಅಂತೆ ಕರಿತಿದ್ದೆವು. 3ನೇ ಭಾರತ ವಿಕಾಸ ಸಂಗಮದಲ್ಲಿ ನಾವು ಕಲಬುರಗಿ ಕಂಪು ಅಂತ ಹೆಸರು ಕೊಟ್ಟೆವು. 4ನೇ ಕನೇರಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಪರಂ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು, ಇದು ದಿನ ಒಂದು ಹೆಸರು ಯಾಕೆ ಇಡ್ತೀರಿ, ನೀವು ಮಾಡುವ ಕಾರ್ಯಕ್ರಮ ಮತ್ತು ಸ್ವರೂಪ ಇತ್ಯಾದಿ ನೋಡಿದ್ರೆ ಇದನ್ನು ಒಂದು ಸ್ಥಾಯಿ ಹೆಸರು ಕೊಡ್ರಿ, ಇದನ್ನು ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಕರೀರಿ ಅವರು ಹೇಳಿದರು. ಮತ್ತು ಗೋವಿಂದಾಚಾರ್ಯರ ವಿಚಾರವು ಸಹ ಪ್ರಕೃತಿಯ ಜೊತೆಗೆ ಹೊಂದಿಕೊಂಡು ಮಾನವನ ಎಲ್ಲ ಕ್ಷೇತ್ರಗಳಲ್ಲಿ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಈ ದೇಶದ, ಈ ನೆಲದ, ಈ ಮಣ್ಣಿನ ಗುಣಗಳಿಂದ ಕೂಡಿರ್ತಕ್ಕಂಥ ಒಂದು ಸಮಗ್ರ ವಿಕಾಸದ ಕಲ್ಪನೆ.